ಎಷ್ಟು ಬಾರಿ ಪ್ರದಕ್ಷಿಣೆ ಮಾಡಿದರೆ ಯಾವ ಯಾವ ಫಲ ಸಿಗುತ್ತೆ ಅಂತ ನೋಡೋಣ ಬನ್ನಿ. 5 ಬಾರಿ ಪ್ರದಕ್ಷಿಣೆ ಮಾಡುವುದು ಜಯಕ್ಕಾಗಿ. 7 ಬಾರಿ ಪ್ರದಕ್ಷಿಣೆ ಮಾಡುವುದು ಶತ್ರುವಿನ ಪರಾಜಯಕ್ಕಾಗಿ. 9 ಬಾರಿ ಪ್ರದಕ್ಷಿಣೆ ಮಾಡುವುದು ಪುತ್ರ ಪ್ರಾಪ್ತಿಗಾಗಿ. 11 ಬಾರಿ ಪ್ರದಕ್ಷಿಣೆ ಮಾಡುವುದು ಆಯುಷ್ಯ ವೃದ್ಧಿಗಾಗಿ. 13 ಬಾರಿ ಪ್ರದಕ್ಷಿಣೆ ಮಾಡುವುದು ಪ್ರಾರ್ಥನೆ ಸಿದ್ಧಿಗಾಗಿ. 15 ಬಾರಿ ಪ್ರದಕ್ಷಿಣೆ ಮಾಡುವುದು ಧನ ಪ್ರಾಪ್ತಿಗಾಗಿ. 17 ಬಾರಿ ಪ್ರದಕ್ಷಿಣೆ ಮಾಡುವುದು ಧನ ವೃದ್ಧಿಗಾಗಿ. 19 ಬಾರಿ ಪ್ರದಕ್ಷಿಣೆ ಮಾಡುವುದು ರೋಗ ನಿವಾರಣೆಗಾಗಿ. ಬೆಳಗ್ಗಿನ ಹೊತ್ತಿನಲ್ಲಿ ಪ್ರದಕ್ಷಿಣೆ ಮಾಡುವುದು ರೋಗ ನಿವಾರಣೆಗಾಗಿ. ಮಧ್ಯಾಹ್ನದ ಹೊತ್ತಿನಲ್ಲಿ ಪ್ರದಕ್ಷಿಣೆ ಮಾಡುವುದು ಇಷ್ಟಾರ್ಥ ಸಿದ್ಧಿಗಾಗಿ. ಸಂಜೆಯ ಹೊತ್ತಿನಲ್ಲಿ ಪ್ರದಕ್ಷಿಣೆ ಮಾಡುವುದು ಪಾಪ ವಿಮೋಚನೆಗಾಗಿ. ಹಾಗೂ ರಾತ್ರಿಯ ಹೊತ್ತಿನಲ್ಲಿ ಪ್ರದಕ್ಷಿಣೆ ಮಾಡುವುದು ಮೋಕ್ಷ ಸಿದ್ಧಿಗಾಗಿ. ಧನ್ಯವಾದಗಳು ಹಾಗೂ ಶುಭ ದಿನ.